ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವಾಗ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಶಾಪಿಂಗ್ ಏನಕ್ಕೆ ಅಂತ ಗೆಸ್ ಮಾಡಿ. ಮೋಸ್ಟ್ಲಿ ನಾನು ಈ ವಿಡಿಯೋದಲ್ಲಿ ಬೈ ಮಿಸ್ಟೇಕ್ ಹೇಳ್ಬಿಡ್ತೀನಿ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನಾನು ಬೈ ಮಿಸ್ಟೇಕ್ ಏನಕ್ಕೆ ಶಾಪಿಂಗ್ ಮಾಡ್ತಾ ಇರೋದಂತ ಹೇಳ್ಬಿಡ್ತೀನಿ. ನೋಡೋಣ, ಅಬ್ಸರ್ವ್ ಮಾಡಿ, ಓಕೆನಾ? ಎಸ್ ಫ್ರೆಂಡ್ಸ್, ನಾನಿವಾಗ ಶಾಪಿಂಗ್ ಬಂದಿದ್ದೀನಿ. ಡ್ರೆಸ್ ಹುಡುಕ್ತಾ ಇದ್ದೀನಿ. ನನಗೆ ಯಾವುದೂ ಸೆಟ್ ಆಗ್ತಾಯಿಲ್ಲ. ನನ್ನ ಬರ್ಡೇ ಬಂದಾಗೆಲ್ಲ ಇದೇ ಥರ ಆಗುತ್ತೆ, ಕಲೆಕ್ಷನ್ಸೇ ಸಿಗೋಲ್ಲ, ಆ ಥರ ಆಗುತ್ತೆ. ಸೊ ನೋಡ್ತಾ ಇದ್ದೀನಿ ಕಲೆಕ್ಷನ್ಸು. ಏನಕ್ಕೆ ಸಡನ್ನಾಗಿ ಶಾಪಿಂಗ್ ಅಂದರೆ ಗೆಸ್ ಮಾಡಿ. ನೋಡೋಣ ಯಾರ್ಯಾರು ಕರೆಕ್ಟಾಗಿ ಆನ್ಸರ್ ಕೊಡ್ತೀರಾ ಅಂತ ನೋಡೋಣ. ಯಾವ ಕಲರ್ ಸೂಟ್ ಆಗುತ್ತೆ? ಗ್ರೀನ್ ಸೂಟ್ ಆಗುತ್ತಾ? ವೈಟ್, ಯೆಲ್ಲೋ, ಯಾವ ಕಲರ್ ಸೂಟ್ ಆಗುತ್ತೆ ಹೇಳಿ ನನಗೆ. ಇಷ್ಟು ದಿನದಿಂದ ನನ್ನ ಬ್ಲಾಗಲ್ಲಿ ನನ್ನ ನೋಡ್ತಾ ಇದ್ದೀರಲ್ವಾ, ನನಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ. ಇವಾಗ ನಾವು ಮಸ್ಟರ್ಡ್ಗೆ ಬಂದಿದ್ದೀವಿ. ಮಸ್ಟರ್ಡಲ್ಲಿ ವೆರಿ ಕಂಫರ್ಟಬಲ್ ಕ್ಲಾತು, ಆಮೇಲೆ ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿಗೆ ಬಂದ್ವಿ ನೋಡೋಣ ಅಂತ. ಇಲ್ಲಿ ಆಲ್ರೆಡಿ ನಾನು ಒಂದೆರಡು ಸರಿ ಬಂದಿದ್ದೀನಿ. ಮಸ್ಟರ್ಡ್ ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ ಕ್ಲಾತ್ಸು. ಫ್ಯಾಬ್ರಿಕ್ ಮಾತ್ರ ತುಂಬ ಸಾಫ್ಟಾಗಿ ಇರುತ್ತೆ. ವರ್ತು ಇಲ್ಲಿ ಬೈ ಮಾಡೋದು. ಸೊ ಇಲ್ಲೇ ಬೈ ಮಾಡೋಣ ಅಂತ ಇಲ್ಲೇ ಬಂದ್ವಿ. ಸುತ್ತಿ ಬೇಜಾರಾಯಿತು ಅಂತ ನಾವು ಇವಾಗ ಇಲ್ಲೇನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. KFC ಇದೆ, ಬರ್ಗರ್ ಕಿಂಗ್ ಇದೆ, ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ಹೊಸದಾಗಿದೆ, ಚೆನ್ನಾಗಿದೆ. ಇಲ್ಲಿ ನೋಡೋಣ, ಕಾಫಿನೋ ಇಲ್ಲ ಟೀನೋ ಇಲ್ಲ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ KFC ಆರ್ಡರ್ ಮಾಡಿ ತೊಗೊಂಡ್ವಿ. ಇನ್ನೂ ಕ್ರಿಸ್ಪಿ ಚಿಕನ್ ಬಂದಿಲ್ಲ, ಆಮೇಲೆ ಮೊಜಿಟೋ ಬಂದಿಲ್ಲ. ಇಲ್ಲಿ ಮಾತ್ರ ಪಾಪ್ಕಾರ್ನ್ ಚಿಕನ್ ಬಂದಿದೆ. ತಿಂತಾಯಿದ್ದೀವಿ. ನಾವು ಫಸ್ಟು ಇದು ಆರ್ಡ್ರ್ ಮಾಡಿದ್ವಿ, ಮೊಜಿಟೋ, ಆಮೇಲೆ ಕಾಫಿ, ಆಮೇಲೆ ವೆಜ್ ಫಿಂಗರ್ ಏನೋ ಮಾಡಿದ್ವಿ. ಅದು ಬಂದು ಸಖತ್ ಕಾಫಿ ಗುರು ಅಂತ ಇದ್ರಲ್ಲಿ ತೊಗೊಂಡಿದ್ದು. ವರ್ಸ್ಟ್ ಆಗಿದೆ. ಮೊಜಿಟೋ ಅಂತೂ ಫುಲ್ ಶುಗರ್ ಇದೆ, ಪಾನ್ಕ ಥರ ಕೊಟ್ಟಿದ್ದಾನೆ ಮೊಜಿಟೋ. ಆಮೇಲೆ ಕಾಫಿ ಬಂದ್ಬಿಟ್ಟು ವರ್ಸ್ಟ್ ಅಂದರೆ ವರ್ಸ್ಟು. ಸೊ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ಬಿಟ್ಟು ನಾವು KFCಗೆ ಹೋದ್ವಿ. KFCಯಲ್ಲಿ ತೊಗೊಂಬಂದು ಇವಾಗ ತಿಂತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ನಾವಿವಾಗ ಶಾಪಿಂಗ್ ಮುಗಿಸ್ಕೊಂಡು ಎಷ್ಟು ಶಾಪ್ ಮಾಡಿದ್ವಿ. ಶಾಪ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ 3:30 ಬಂದಿದ್ದು. ಶಾಂತಿನಿಕೇತನ್ ಮಾಲಿಗೆ ಬಂದಿದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 6:45. ಸೊ ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು 7:15 ಆಗುತ್ತೆ. ಅಲ್ಲಿ ಹೋಗಿ ಇನ್ನೊಂದು ಕೆಲಸ ಇದೆ, ಅದು ಕೂಡ ಅಲ್ಲಿ ಕೂಡ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಸರಿ, ಮತ್ತೆ ಸಿಗ್ತೀನಿ. ನಾನು ಗೋಲ್ಡ್ ಶಾಪ್ಗೆ ಹೋಗಿ ಲಾಸ್ಟ್ ವರ್ಕ್ ಇದು. ಮಮ್ಮಿ ನನಗೆ ನನ್ನ ಬರ್ಡೇಗೆ ಗೋಲ್ಡ್ ಗಿಫ್ಟ್ ಮಾಡಿದ್ರು. ಸೊ ನಾನೊಂದು ನೆಕ್ಲೆಸ್ ತೊಗೊಂಬಂದೆ. ನೋಡಿ ಹೇಗಿದೆ ಇದು ನೆಕ್ಲೆಸ್ಸು, ಚೆನ್ನಾಗಿದೆಯಾ? ನಾನು ಎಂಥವ್ರು ಗೊತ್ತಾ, ನನಗೆ ನಗು ಬರ್ತಾರೆ. ಏನಂದರೆ ಗೆಸ್ ಮಾಡಿ ಏನಕ್ಕೆ ಶಾಪಿಂಗ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದೀನಿ. ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನಾನೇ ಅಲ್ಲಿ ಬಿಟ್ಕೊಟ್ಬಿಟ್ಟಿದ್ದೀನಿ. ನನ್ನ ಬರ್ಡೇ ಬಂದ್ರೇ ಕಲೆಕ್ಷನ್ ಇಲ್ಲ ಅಂತ ಶಾಪಿಂಗ್ ಟೈಮಲ್ಲಿ. ನನಗೆ ಇವಾಗ ನೋಡ್ತಾ ಇದ್ದೀನಿ ಆ ವಿಡಿಯೋನ. ಅಯ್ಯೋ ಏನಿದೆ, ನನ್ನಂಥ ಬುದ್ಧು ಯಾರೂ ಇಲ್ಲ ಅಂತ ನಗೀತಾ ಇದ್ದೀನಿ ನಾನು ಒಬ್ಳೊಬ್ಳೆ. ಸೊ ಎಸ್, ಇಟ್ಸ್ ಮೈ ಬರ್ಡೇ ಶಾಪಿಂಗ್ ಆಯಿತು. ಬರ್ಡೇ ಶಾಪಿಂಗು. ಸೊ ನನ್ನ ಬರ್ಡೇ ಬಂದಾಗೆಲ್ಲ ಕಲೆಕ್ಷನ್ಸ್ ನಂಗೆ ಸಿಗೋಲ್ಲ. ಹಾಗೆ ನನಗೆ ಒಂಥರ ಕಲೆಕ್ಷನ್ ಸಿಕ್ಕಿಲ್ಲ ಅಂದರೆ ಆ ವೈಬೇ ಹೋಗ್ಬಿಡುತ್ತೆ. ಸೊ ನೋಡೋಣ ನನ್ನ ಬರ್ಡೇ ಹೇಗಾಗುತ್ತೆ ಅಂತ. 2 days to go. ಎಸ್, ನಾನು ಶಾಂತಿನಿಕೇತನ್ಗೆ ಹೋಗಿದ್ದೆ ಶಾಪಿಂಗ್ ಮಾಡೋಕ್ಕೆ ನನ್ನ ಬರ್ಡೇಗೆ ಅಂದ್ಬಿಟ್ಟು. ಅಲ್ಲಿ ಏನಾಯಿತು ಅಂದರೆ ಎಷ್ಟೊಂದಿದೆ, ಎಲ್ಲ ಬ್ರ್ಯಾಂಡ್ ಕೂಡ ಶಾಂತಿನಿಕೇತನಲ್ಲಿದೆ. ಇಂಥ ಬ್ರ್ಯಾಂಡ್ ಇಲ್ಲ ಅನ್ನೋ ಥರ ಇಲ್ಲ, ಫುಲ್ ಕನ್ಫ್ಯೂಷನ್ ಆಗಿದೆ. ಟ್ರೆಂಡ್ಸ್ ಇದೆ, ಮ್ಯಾಕ್ಸ್ ಇದೆ, ಆಮೇಲೆ ವೆಸ್ಸೈಡ್ ಇದೆ, ಆಮೇಲೆ ಮಸ್ಟರ್ಡ್ ಇದೆ, ಆಮೇಲೆ ಝೂಡಿಯೋನೂ ಇದೆ, ಆಮೇಲೆ ಡಬ್ಲ್ಯೂ, ಬೀಬಾ, ಆಮೇಲೆ
ಎಷ್ಟಿದೆ ಗೊತ್ತಾ, ಎಲ್ಲ ಬ್ರ್ಯಾಂಡ್ಸು ಇದೆ, ಎಲ್ಲಿ ಹೋಗೋದಂತ ಗೊತ್ತಾಗಲ್ಲ. ನನಗೇನು ಗೊತ್ತಾ, ಒಂದು ಟ್ರೆಡಿಷ್ನಲ್ ಇರಬೇಕು, ಒಂದು ವೆಸ್ಟರ್ನ್ ಇರಬೇಕು. ಹಾಗೆ ನನಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲ ತೊಗೊಂಡು ಅಲ್ಲಿ ಕಬೋರ್ಡಲ್ಲಿ ಹಿಂಗೆ ಇಟ್ಬಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಯಾವುದಾದ್ರೂ ಎಲ್ಲಾದರೂ ಆಚೆ ಹೋಗೋಕ್ಕೆ, ಇಲ್ಲಾಂದರೆ ಏನಾದರೂ ಫಂಕ್ಷನ್ ಇಲ್ಲ ಏನಾದರೂ ಅದು ಹೊಸದು ಹಾಕ್ಕೊಂಡು ಹೋಗ್ತೀನಿ. ಫಸ್ಟು ಫಿನಿಕ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಸರಿ ಬೇಡ ಫಿನಿಕ್ಸ್ಗೆ, ಸೊ ಶಾಂತಿನಿಕೇತನ್ಗೆ ಹೋಗೋಣ. ಯಾಕಂದರೆ ಶಾಂತಿನಿಕೇತನ್ ನಾವು ಚೂಸ್ ಮಾಡಿದಂದರೆ, ನಾನು ಮದುವೆ ಆಗಿ ಫಸ್ಟ್ ಇಯರು ನಾನು ಶಾಂತಿನಿಕೇತನಲ್ಲಿ ಶಾಪ್ ಮಾಡಿದ್ದು. ಲಾಸ್ಟ್ ಇಯರ್ ನಾನು ಏನೂ ತೊಗೊಂಡಿಲ್ಲ, ಯಾಕಂದರೆ ಮಗು ಆಗಿತ್ತಲ್ಲ, ಏನೋ ಒಂದು ಅಲ್ಲಿ ಆನ್ಲೈನಲ್ಲಿ ಆ ಥರ ತೊಗೊಂಡ್ಬಿಟ್ಟಿದ್ದೆ. ಸೊ ಅದೊಂದು ಬೇಜಾರಾಗ್ತಾಯಿತ್ತು. ಏನು ನನ್ನ ಬರ್ಡೇ ಬರೀ ಕಲೆಕ್ಷನ್ಸ್ ಇರಲ್ಲ, ಆಮೇಲೆ ಅಲ್ಲಲ್ಲಿ ತೊಗೊಂಡ್ಬಿಡ್ತೀನಿ, ಕರೆಕ್ಟಾಗಿ ಶಾಪಿಂಗ್ ಮಾಡಲ್ಲ, ಆ ಥರ ಒಂಥರ ಬೇಜಾರಾಗ್ತಾಯಿತ್ತು. ಸೊ ಈ ಸರಿ ಸ್ವಲ್ಪ ಚೆನ್ನಾಗಿ ಶಾಪ್ ಮಾಡೋಣ, ಚೆನ್ನಾಗಿರೋದು ತೊಗೊಳೋಣ ಅಂತ ಅಂದ್ಕೊಂಡೆ. ನಾನು ಮದುವೆ ಆಗಿ ಫಸ್ಟ್ ಇಯರ್ ತೊಗೊಂಡಿದ್ದು ಡ್ರೆಸ್ ಇವಾಗ ನನಗೆ ಫಿಟ್ ಆಗ್ತಾಯಿಲ್ಲ. ಇವಾಗ ಹೋಗಿದ್ದರೆ ಅಲ್ಲಿ ಕಲೆಕ್ಷನ್ಸ್ ಅಷ್ಟು ಇರಲಿಲ್ಲ. ನಾನು ಹೋಗಿದ್ದ ಕಡೆ, ನಾನು ಹೋಗಿದ್ದು, ನಾನು ಬೈ ಮಾಡಿದ್ದು 2 ಇಯರ್ಸ್ ಬ್ಯಾಕು ಇಂಡಿಯಾ ಅಂದ್ಬಿಟ್ಟು. ಅಲ್ಲಿ ಇಂಡಿಯಾ ಅಂತ ಒಂದು ಬ್ರ್ಯಾಂಡ್ ಇದೆ, ಅಲ್ಲಿ ಡಿಸೈನರ್ಸ್ ವೇರ್ಸ್ ಸಿಗುತ್ತೆ. ಅಲ್ಲಿ ಹೋಗಿ ನೋಡಿದೆ ಈ ಸರಿ. ಸೊ ನನಗೆ ಅಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ. ಆಮೇಲೆ ಇನ್ನೆಲ್ಲ ನಿಮಗೆ ಗೊತ್ತಲ್ಲ, ಎಲ್ಲ ಅದೇ ಟ್ರೆಂಡು, ಮ್ಯಾಕ್ಸು, ಡಬ್ಲ್ಯೂ, ಅದೆಲ್ಲ ಸೇಮ್ ನಾರ್ಮಲ್ ಥರ ಇತ್ತು. ಸೊ ಮಸ್ಟರ್ಡ್ಗೆ ಹೋಗೋಣ ಅಂತ ಮಸ್ಟರ್ಡ್ಗೆ ಹೋದ್ವಿ. ಅಲ್ಲಿ ನೋಡಿದ್ವಿ, ಅಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಸೊ ಅಲ್ಲಿ ಐ ಪಿಕ್ಡ್ ಅಪ್ ಒನ್. ಆ್ಯಂಡ್ ಅಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದು ಲೈಫ್ ಸ್ಟೈಲಲ್ಲಿ ನಾನು ನಾರ್ಮಲ್ ಕ್ಲಾತ್ಗೆ 3K 4K ಇತ್ತು. ನಾರ್ಮಲ್ ಕ್ಲಾತ್ಗೆ ಅಷ್ಟು ಕೊಡೋ ಅಂಥದ್ದು ವೇಸ್ಟ್ ಅಂತ ಅನಿಸಿ ಅಲ್ಲಿಂದ ಬಂದುಬಿಟ್ಟೆ ನಾನು. ಸೊ ನೆಕ್ಸ್ಟ್ ನಾನು ಹೋಗಿದ್ದು ಎಲ್ಲೋದೆ, ನಾನು ಇನ್ನೂ ಒಂದು 2 ಕಡೆ ಹೋದೆ. ಅಲ್ಲಿ ಕೂಡ ಒಂದು ಸ್ವಲ್ಪ ಶಾಪ್ ಮಾಡಿದ್ವಿ. ಆಮೇಲೆ ಜೂಡಿಯೋಗೆ ಹೋದ್ವಿ, ಅಲ್ಲಿ ಕೂಡ ಸ್ವಲ್ಪ ಶಾಪ್ ಮಾಡ್ಕೊಂಡು ಬಂದ್ವಿ. ಶಾಪಿಂಗ್ ಅಂದರೆ ಯಾವ ಹುಡುಗಿರಿಗೂ ಇಷ್ಟ ಆಗಲ್ಲ ಹೇಳಿ, ನಿಮಗೂ ಇಷ್ಟ ಅಲ್ವಾ? ಹಾಗೆ ನನಗೂ ಕೂಡ ತುಂಬ ಇಷ್ಟ ಶಾಪಿಂಗ್ ಅಂದರೆ. ಹಾಗೆ ಏನಂದರೆ, ನಾನು ಶಾಪಿಂಗ್ ಮಾಡಿದ್ರೆ ಡಿಸ್ಕೌಂಟ್ ಕೇಳಲ್ಲ, ಬಾರ್ಗೇನ್ ಮಾಡಲ್ಲ, ಅವ್ರಿಗೆ ಹೇಳಿದಷ್ಟು ಕೊಟ್ಟು ಬಂದುಬಿಡ್ತೀನಿ. ಆ ಥರ ತುಂಬಾ ಇತ್ತು. ಆಮೇಲೆ ಕಾಲೇಜ್ ಟೈಮಲ್ಲಿ ಅಷ್ಟೇ, ಬಸ್ ಹತ್ತುತ್ತಾ ಇರಲಿಲ್ಲ, ಆಟೋಲ್ಲೇ ಹೋಗಬೇಕು, ಆಟೋಲ್ಲೇ ಬರಬೇಕು, ಆ ಥರ. ಆಮೇಲೆ ಆಟೋ ಅವ್ರು ಎಷ್ಟು ಕೇಳಿದ್ರು ಅಷ್ಟು ಕೊಟ್ಟು ಬಂದುಬಿಡ್ತಾಯಿದ್ದೆ, ಬಾರ್ಗೇನ್ ಮಾಡ್ತಾ ಇರಲಿಲ್ಲ. ಆ ಥರ ನಾನು ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ. ನನ್ನ ಜೊತೆಲಿರೋರೆಲ್ಲ ಆ ಥರ ಮಾಡಬಾರ್ದು, ಬಾರ್ಗೇನ್ ಮಾಡಬೇಕು, ಜಾಸ್ತಿ ಹೇಳ್ತಾರೆ, ನಿಮ್ಗೆ ಅರ್ಥ ಆಗಲ್ಲ, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ. ಸೊ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರ್ತಾಯಿದೆಯಲ್ಲ, ಸೊ ಮಾಡಬೇಕು, ಕಲಿಬೇಕು. ಸೊ ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ. I'll be better. ಹಾಯ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಮಾರ್ನಿಂಗ್ ಆಲ್ಮೋಸ್ಟ್ 11:30 ಆಗಿದೆ. ಸೊ ಇವಾಗ ಇಲ್ಲಿ ಮಗುಗೆ ಕಿಚಡಿ ರೆಡಿ ಆಯಿತು. ಇಲ್ಲಿ ಎಗ್ಸ್ ಇಟ್ಟಿದ್ದೀನಿ, ಇಲ್ಲಿ ವಾಟರ್ ಮಿಲನ್ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇಲ್ಲಿ ಪೂರಿ ಮಾಡೋಣ ಅಂದ್ಬಿಟ್ಟು ಪೂರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದು ರೆಡಿ ಆಯಿತು. ಇವಾಗ ಸಾಗುಗೆ ರೆಡಿ ಮಾಡಬೇಕು. ಸಾಗುಗೆ ರೆಡಿ ಮಾಡಿ ಅದನ್ನು ಮಾಡಾದಮೇಲೆ ಸ್ನಾನ ಮಾಡಿ ಹೊರಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಓಕೆ, ಬನ್ನಿ. ಇವಾಗ ಇದು ಕರಿ ಲೀವ್ಸು, ಇದು ಆರ್ಗ್ಯಾನಿಕ್ ಗಟ್ಟಿ ಕರಿ ಲೀವ್ಸು. ಆಮೇಲೆ ಸಾಗುಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ನಾರ್ಮಲಾಗೆ ಮಾಡೋದು. ಸೊ ಪೊಟ್ಯಾಟೊ, 1 ಆನಿಯನ್ನು, ಟೊಮೆಟೊ, ಆಮೇಲೆ ಚಿಲ್ಲೀಸು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ವಾಶ್ ಮಾಡಿ ಕಟ್ ಮಾಡಿ. ನಿಮ್ಮ ಮನೇಲಿ ಏನೇನು ಅಡುಗೆ ಮಾಡ್ತಾಯಿದ್ದೀರಾ ಇವತ್ತು ಕಮೆಂಟ್ ಮಾಡಿ. ಹಾಗೆ ಇವತ್ತೆಲ್ಲ ಕೆಲಸ ಆಯಿತು. ಸ್ವಲ್ಪ ಡಸ್ಟಿಂಗು, ಆಮೇಲೆ
ಒಳ್ಳೆ ಒಳ್ಳೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಸೊ ಮೇಡನ್ನ ಸಪ್ರೇಟಾಗಿ ಕರೆಸಿದ್ವಿ, ಅವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದರು. ಇವಾಗ ಇದನ್ನೆಲ್ಲ ಕಟ್ ಮಾಡಿ ಸಾಕು ಟಕ ಟಕ ಅಂತ ಮಾಡಿಬಿಡೋಣ. ಇನ್ನೇನು ಮಗು ಮಲ್ಕೊಂಡಿದ್ದಾಳೆ. ಮಗು ಇದು ಇಲ್ಲಿ ಆಯಿಲು, ಆಮೇಲೆ ಸಾಸಿವೆ, ಜೀರಾ ಹಾಕಿದ್ದೀನಿ. ಆಮೇಲೆ ಇವೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪೊಟೆಟೊ ವಿಸಿಲ್ ಹಾಕಿಕ್ಕಿದ್ದೀನಿ. ಇವಾಗ ಸಾಗು ಮಾಡ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ವೆಜಿಟೇಬಲ್ ಸಾಗು ಅಲ್ಲ, ನಾನು ಮಾಡ್ತಾ ಇರೋದು ಪೊಟೆಟೊ ಪಲ್ಯ ಥರ ಮಾಡಿ ಅದನ್ನು ಸ್ವಲ್ಪ ಸಾಫ್ಟ್ ಮಾಡಿ ನಾರ್ಮಲಾಗಿ ಸ್ವಲ್ಪ ವಾಟ್ರಿ ಟೈಪ್ ಮಾಡಿ ಆ ಥರ ಮಾಡ್ತಾ ಇರೋದು. ಇಲ್ಲಿ ವೆಜಿಟೇಬಲ್ ಸಾಗು ಅಂದರೆ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಎಲ್ಲ ಮಾಡ್ತಾರಲ್ಲ, ಮಸಾಲೆ ಎಲ್ಲ ಹಾಕಿ ರುಬ್ಬಿ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿಲ್ಲ. ಯಾಕಂದರೆ ಇಲ್ಲಿ ಮಸಾಲೆ ಎಲ್ಲ ಹಾಕಿ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೆ ತಿನ್ನಲ್ಲ ನಮ್ಮ ಮನೇಲಿ. ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಥರನೇ ಇಷ್ಟ ಆ್ಯಕ್ಚುಲಿ. ಸೊ ಈ ಥರನೇ ಮಾಡ್ತಾಯಿದ್ದೀನಿ ನಾನು. ಹಾಗೆ ನಾನು ಝೊಮ್ಯಾಟೊದಲ್ಲಿ ಫುಡ್ ಆರ್ಡ್ರ್ ಮಾಡಿದ್ದೆ. ಅದಕ್ಕೆ ವೋಚರ್ ಬಂತು, ಫ್ರೀ ವೋಚರು. ನಾನು ಅದು ಅದನ್ನು ನಾನು ಗಿಫ್ಟ್ ವೋಚರು. ಸೊ ನಾನು ಅದನ್ನು ಯೂಸ್ ಮಾಡ್ಕೊಳ್ಳೋಣ ನೋಡೋಣ ಬರುತ್ತಾ ಫ್ರೀ ಅಂತ ಇತ್ತು. ಸೊ ನೋಡೋಣ ಅಂತ ನಾನು ಅದನ್ನು ಸ್ಕ್ರ್ಯಾಚ್ ಕಾರ್ಡ್ ಮಾಡಿದೆ. ಸೊ ಗ್ಲ್ಯಾಮ್ ಅಪ್ ಅವರು ನನಗೆ ಒಂದು ಲಿಪ್ಸ್ಟಿಕ್ಕು 800 ರುಪೀಸ್ದು ನನಗೆ ಒಂದು ಲಿಪ್ಸ್ಟಿಕ್ಕು ಬಂತು. ಹಾಗೆ BB ಕ್ರೀಮ್ ಬಂದಿದೆ, ಸೆರಮ್ ಕ್ರೀಮು. ಅದು ಬಂತು ನನಗೆ. ನಾನು ಅಂದ್ಕೊಂಡೆ ಇದು ಬರಲ್ಲ ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಬಂದಿದೆ. ಲಿಪ್ಸ್ಟಿಕ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಫ್ರೀ ಅಂದಿದ ತಕ್ಷಣ ಡಿಲಿವರಿ ಅವ್ರಿಗೆ ಮಾತ್ರ 200 ಪೇ ಮಾಡಿದೆ. ಇವಾಗ ನಾನು ಅದನ್ನು ತೋರಿಸ್ತೀನಿ. ಇವಾಗ ಜಸ್ಟ್ ಬಂತು ಇದು ಕ್ರೀಮು, ಗ್ಲ್ಯಾಮ್ ಅಪ್ ಅವ್ರದ್ದು. ಇದು ಸೂಪರ್ ಸೆರಮ್ BB ಕ್ರೀಮ್ ಅಂತ. ಸೊ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಇದನ್ನು ಟ್ರೈ ಮಾಡೋಣ. ಲಿಪ್ಸ್ಟಿಕ್ ಕೂಡ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿದೆ ನಾನು. ನೋಡಿ ಪೂರಿ ಮಾಡ್ತಾಯಿದ್ದೀನಿ. ಸಾಗು ರೆಡಿ ಆಯಿತು. ಇವಾಗ ಪೂರಿ ಮಾಡ್ತಾಯಿದ್ದೀನಿ. ಪೂರಿ ಮಾಡಿ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನಾನಕ್ಕೆ ಹೋಗ್ತೀನಿ. ಇಲ್ಲಿ ಬೆಳಗ್ಗೆನೇ ಸ್ನಾನ ಮಾಡೋಕ್ಕಾಗಲ್ಲ, ಮಗು ಇರುತ್ತೆ, ಆಮೇಲೆ ಅದು ಇದು ಕೆಲಸ ಇರುತ್ತೆ. ಸೊ ಮಾಡೋಕ್ಕಾಗಲ್ಲ. ಸೊ ನಾನು ಲೇಟಾಗೆ ಮಾಡೋದು. ಬೇಗ ಸ್ನಾನ ಮಾಡೋಣ ಅಂತ ಅಂದಾಗೆಲ್ಲ ಏನಾದರೂ ಒಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಮಿಂಟ್ ಲೀಫು, ಧನಿಯಾ ಲೀಫು, ಆಮೇಲೆ ಚಿಲ್ಲಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿಟ್ಕೋಬೇಕು. ಹಾಗೆ ಇಲ್ಲಿ ಎಗ್ಸ್ ಇಟ್ಟಿದ್ದೀನಿ, ಎಗ್ಸ್ ಬಾಯ್ಲ್ ಆಗಲಿ. ಅದಾದಮೇಲೆ ಟೊಮೆಟೊ, ಕ್ಯಾರೆಟು, ಸೌತೆಕಾಯಿ ಇವು 3 ಕೂಡ ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ನಾನು ಸ್ಯಾಂಡ್ವಿಚ್ ರೆಡಿ ಮಾಡ್ತಾಯಿದ್ದೀನಿ. ಚಟ್ನಿ ಎಲ್ಲ ಫಸ್ಟು ಸ್ಪ್ರೆಡ್ ಮಾಡಿಕೊಂಡು ಕುಕುಂಬರು, ಟೊಮೆಟೊ, ಆಮೇಲೆ ಕ್ಯಾರೆಟು, ಆಮೇಲೆ ಕಾರ್ನ್ ಕೂಡ ಆ್ಯಡ್ ಮಾಡ್ಕೋಬೋದು. ಎಗ್ ಏನು ಬೇಕಾದರೂ ನೀವು ಆ್ಯಡ್ ಮಾಡಿಕೊಂಡು ಮಾಡ್ಬೋದು ಸ್ಯಾಂಡ್ವಿಚು. ನಾನಿಲ್ಲಿ ಎಗ್ ಆ್ಯಡ್ ಮಾಡ್ತಾಯಿದ್ದೀನಿ. ವಿತೌಟ್ ಎಗ್ ಕೂಡ ಮಾಡ್ಕೋಬೋದು. ನಿಮಗೆ ಏನು ವೆಜ್ಜೀಸ್ ಬೇಕೋ ಕೂಡ ಆ್ಯಡ್ ಮಾಡಿಕೊಂಡು ನಾವು ಸ್ಯಾಂಡ್ವಿಚ್ ಮಾಡ್ಕೋಬೋದು. ಹೆಲ್ದಿ ಕೂಡ. ಸೊ ವೆಜಿಟೇಬಲ್ಸ್ ಇಂಟೇಕ್ ಕೂಡ ಆಗುತ್ತೆ. ಸೊ ಈ ಥರ ಮಾಡಿಕೊಂಡೆ ಬ್ರೇಕ್ಫಾಸ್ಟ್ಗೆ. ಎಸ್, ಸ್ಟಾರ್ಟ್ ಆಗುತ್ತೆ ಇವಾಗ ನನ್ನ ಬರ್ತ್ಡೇ
ಮಿಡ್ನೈಟ್ 12 AM ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ನನ್ನ ಹಸ್ಬೆಂಡ್. ನನ್ನ ಮದುವೆ ಆದಾಗಿಂದ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ಈ ಥರ ಶಾರ್ಟ್ಸ್ ಎಲ್ಲ ಹೊಡೆದು ಆಮೇಲೆ ಅಲ್ಲಿ ಕ್ಯೂಟಾಗಿ ಡೆಕೋರೇಷನ್ ಮಾಡಿಸಿ ಚೊಕ್ಕದಾಗಿ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಡೆಕೋರೇಷನ್ನು. ನನ್ನ ಕೇಕ್ ಕಟ್ ಮಾಡಿಸಿದ್ದು ಫಸ್ಟ್ ಕೇಕ್ ನನ್ನ ಹಸ್ಬೆಂಡ್. ಥ್ಯಾಂಕ್ ಯು. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಕಂಟಿನ್ಯೂ ವ್ಲಾಗ್ ಇದು. ಇವತ್ತು ಏನು ಸ್ಪೆಷಲ್ ಅಂತ ಗೊತ್ತಾ? ನನ್ನ ಬರ್ಡೇ. ಎಸ್, ಟುಡೇ ಈಸ್ ಮೈ ಬರ್ಡೇ. May 19th ಈಸ್ ಮೈ ಬರ್ಡೇ. ಸೊ ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಾನು ಸ್ನಾನ ಮಾಡಿ ದೇವ್ರಿಗೆಲ್ಲ ರೆಡಿ ಮಾಡಿದ್ದೀನಿ, ಮನೆಯೆಲ್ಲ ಗುಡಿಸಿದ್ದೀನಿ, ಈಚೆ ರಂಗೋಲಿ ಹಾಕಿದೆ. ಆಮೇಲೆ ಇವಾಗ ಟೀ ಇಟ್ಟಿದ್ದೀನಿ ಒಂದು ಕಡೆ. ಸೊ ಇವಾಗ ಪೂಜೆ ಇನ್ನೂ ಮಾಡಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ಲ, ಸೊ ಇವಾಗ ನಾನು ಇನ್ನೂ ರೆಡಿ ಆಗಿಲ್ಲ, ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಿಬಿಟ್ಟು ರೆಡಿ ಆಗ್ತೀನಿ. ನಾನು ಔಟ್ಫಿಟ್ ಕೂಡ ತೋರಿಸ್ತೀನಿ, ಎಲ್ಲಿ ತೊಗೊಂಡೆ ಅಂತ ಕೂಡ ಹೇಳ್ತೀನಿ, ಓಕೆನಾ? ಪೂಜೆ ಎಲ್ಲ ಆಯಿತು ಇವಾಗ. ಸೊ ನಾವು ನೆಕ್ಸ್ಟು ಟೆಂಪಲ್ಗೆ ಹೋಗಿ ಅರ್ಚನೆ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಹೋದ್ವಿ. ನಾವು ಗಣಪತಿ ಟೆಂಪಲ್ ವೈಟ್ ಫೀಲ್ಡ್ ಹತ್ರ ಬಂದು ಅಲ್ಲಿ ತುಂಬ ಎಲ್ಲ ದೇವರ ದರ್ಶನ ಮಾಡಿಕೊಂಡು ಮಾಡಿಸ್ಕೊಂಡು ನಾವು ಲಂಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಲಂಚ್ಗೆ ಹೋಗೋಕ್ಕೆ ಮನೆಗೆ ಇವತ್ತೇ ಬಂದಿರೋದಿಲ್ಲ, ಚೇಂಜ್ ಮಾಡಿ ಮತ್ತೆ ನಾನು ರೆಡಿಯಾಗಿ ನಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದರು. ಸೊ ಅವ್ರ ಜೊತೆ ಹೋದ್ವಿ. ಎಸ್ ಫ್ರೆಂಡ್ಸ್, ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಪೂಜೆ ಮಾಡ್ಕೊಂಡು ಬಂದು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹೋಟ್ಲಿಗೆ ಹೋಗೋಣ ಅಂದ್ಬಿಟ್ಟು ನಾನು ಈ ಡ್ರೆಸ್ ಹಾಕಿದ್ದೀನಿ. ಈ ಥರ ಇದೆ ಡ್ರೆಸ್ಸು. ಸೊ ನನ್ನ ಔಟ್ಫಿಟ್, ಸೆಕೆಂಡ್ ಔಟ್ಫಿಟ್ ಇದು ಈ ಥರ ಇದೆ. ಇದು ಬಂದ್ಬಿಟ್ಟು ಫಸ್ಟ್ ಔಟ್ಫಿಟ್ ತೊಗೊಂಡಿದ್ದು ನಾನು ಮಸ್ಟರ್ಡಲ್ಲಿ. ಇದು ಸೆಕೆಂಡ್ ಔಟ್ಫಿಟ್ ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು ಅಂದ್ಕೊತೀನಿ. ಗ್ಯಾಪ್ನ ಇಲ್ಲ, ಒಂದು 3 to 4 ತೊಗೊಂಡೆ ಒಂದೇ ಸರಿ. ಸೊ ಬೇರೆ ಶಾಪಲ್ಲಿ, ಸೊ ಕನ್ಫ್ಯೂಷನು. ಸೊ ಇವತ್ತು ಈ ಥರ ಸೆಕೆಂಡ್ ಔಟ್ಫಿಟ್ಟು. ಇವಾಗ ಹೋಗಿ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ತಿಂದಿಲ್ಲ. ಸೊ ಇವಾಗ ಹೋಗಿ ಲಂಚ್ ಮಾಡಿಕೊಂಡು ನಾನು ಅಮ್ಮ ಮನೆಗೆ ಹೋಗ್ತೀನಿ. ಅಮ್ಮ ಮನೆಗೆ ಹೋದ್ಮೇಲೆ ಏನೇನು ನಡೆಯುತ್ತೆ ಅಂತ ಅಲ್ಲಿ ಅದು ಕೂಡ ತೋರಿಸ್ತೀನಿ, ಓಕೆನಾ? ಬಾಯ್. ನಾವು ಹೋಗಬೇಕಾದ್ರೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನೋಡಿ ಮಳೆ ಹೆಂಗೆ ಬರ್ತಾಯಿದೆ, ಜೋರು ಮಳೆ ಅಂದರೆ ಜೋರು ಮಳೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಅಲ್ಲಿ ಹೋಗೋಷ್ಟೊಂದು ಮಳೆ ಆಯಿತು. ಅಲ್ಲಿ ಅವರು ಕೇಕ್ ಕಟ್ ಮಾಡಿಸಿದ್ರು ಅವರು, ನಮ್ಮ ಕ್ಲೋಸೆಸ್ಟ್ ಫ್ರೆಂಡ್ಸು. ಸೊ ಅಲ್ಲಿ ಆ್ಯಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಹೋಗಿದ್ದು ನೂಸಾ ಅಂದ್ಬಿಟ್ಟು. ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಪ್ಲೆಸೆಂಟ್ ಪ್ಲೇಸು. ಅಲ್ಲಿ ಲೋಟಸ್ ಪ್ಲಾಂಟ್ಸ್ ಎಲ್ಲ ಇತ್ತು. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸು. ಹಾಗೆ ಫುಡ್ ಕೂಡ ವರ್ತ್ ಇದೆ, ಟೇಸ್ಟಿ ಇದೆ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಎಲ್ಲ ಕಡೆ ಗ್ರೀನರಿ ಇದೆ, ನಿಮಗೆ ಗೊತ್ತಲ್ವಾ ನನಗೆ ಗ್ರೀನರಿ ಇದ್ದರೆ ತುಂಬ ಇಷ್ಟ ಅಂತ. ನೋಡಿ ಆ್ಯಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ನಿಮಗೇನು ಅನಿಸ್ತಾ ಇದೆ ಈ ಪ್ಲೇಸ್ ನೋಡಿ? ಈ ಪ್ಲೇಸ್ ಬಂದು ವರ್ತೂರ್ ಹತ್ರ ಬರುತ್ತೆ, ಗುಂಜೂರ್ ಹತ್ರ, ನೂಸಾ ಅಂದ್ಬಿಟ್ಟು. ಸೊ ನಿಮಗೆ ಗೂಗಲ್ ಮ್ಯಾಪಲ್ಲಿ ಸಿಗ್ಬೋದು, ನೀವು ಕೂಡ ಹೋಗಿ ಟ್ರೈ ಮಾಡಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಅಲ್ಲಿ ಹೋದರೆ ವರ್ತ್ ಅಂತ ಅನಿಸುತ್ತೆ. ವೆರಿ ನೈಸ್ ಪ್ಲೇಸ್. ನೋಡಿ, ಒಂದು ನಿಮಿಷ ಸೈಲೆಂಟಾಗಿ ನೋಡಿ. ನೂಸಾ. ಓಕೆ, ನೀವು ಕೂಡ ಟ್ರೈ ಮಾಡಿ. ಸೊ
ಸೊ ನಾನು ಅಲ್ಲಿ ಲಂಚ್ ಮುಗಿಸ್ಕೊಂಡು ಎಚ್ ಎಸ್ ಆರ್ ಸೈಡ್ ಹೋಗ್ತಾಯಿದ್ದೀನಿ ಮಮ್ಮಿ ಮನೆಗೆ. ಬರ್ಡೇ ದಿವಸ ಹೆತ್ತ ತಾಯಿ ತಂದೆನ ನೋಡೋ ಆಸೆ ಎಲ್ರಿಗೂ ಇರುತ್ತೆ. ಸೊ ಅಲ್ಲಿ ಹೋಗಿ ಅಮ್ಮನ ನೋಡಿಕೊಂಡು ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು, ನನಗೆ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಅಲ್ಲಿ ಹೋಗಿ ಕೇಕ್ ಕಟ್ಟಿಂಗ್ ಇತ್ತು. ಅಲ್ಲಿಂದ ನಾನು ಅಮ್ಮ ಮನೆಗೆ ಹೋಗಿ ಅಲ್ಲಿ ಕೂಡ ಕೇಕ್ ಕಟ್ಟಿಂಗ್ ಇತ್ತು. ನನ್ನ ಫ್ರೆಂಡ್ಸ್ ಕೇಕ್ ತಂದಿದ್ರು. ಸೊ ಅಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿದೆ. ಇದು ಒಂದು ಡ್ರೆಸ್ಸು ಥರ್ಡ್ ಔಟ್ಫಿಟ್ ಇದು. ಇಲ್ಲಿ ಮಮ್ಮಿ ಜೊತೆ, ಆಮೇಲೆ ನನ್ನ ಮಗು ಅಮ್ಮ ಮನೇಲಿತ್ತು. ಅವಳ ಜೊತೆ ಕೂಡ ನನ್ನ ಫಸ್ಟ್ ಬರ್ಡೇ. ನನ್ನ ಫ್ರೆಂಡ್ಸ್ ಇವರೆಲ್ಲ 15 ವರ್ಷದಿಂದ ನನ್ನ ಜೊತೆ ಇದ್ದಾರೆ. ಹಾಗೆ ನನ್ನ ಕಸಿನ್ಸ್ ಕೂಡ ಬಂದಿದ್ದರು ನನ್ನ ಬರ್ಡೇಗೆ. ಸೊ ನಾನು ಅವ್ರನ್ನೆಲ್ಲನೂ ಡಿನ್ನರ್ ಕರ್ಕೊಂಡು ಹೋಗೋಣ ಅಂತ ಎಚ್ ಎಸ್ ಆರಲ್ಲೇ ಬ್ಯಾಂಗ್ಳೂರು ಬ್ರ್ಯೂಯಿಂಗ್ ಅಂತ ಒಂದು ಇದಕ್ಕೆ ಕರ್ಕೊಂಡೋದೆ. ಇಲ್ಲಿ ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸ್, ನನ್ನ ಕಸಿನ್ ಬಂದು ಮೊನ್ನೆ ಪ್ಯಾರಿಸಿಂದ ಬಂದಳು. ಅವಳನ್ನ ಮೀಟೇ ಮಾಡಿರಲಿಲ್ಲ. ಸೊ ಅವಳು ಕೂಡ ಬಂದಳು ಸಡನ್ನಾಗಿ. ಇಲ್ಲಿ ನಾವು ಫುಡ್ಡೆಲ್ಲ ಆರ್ಡ್ರ್ ಮಾಡಿಕೊಂಡು ಒಳ್ಳೆ ವ್ಯಾಲ್ಯೂಬಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು ಇಲ್ಲಿ ಕೂಡ. ಸೊ ಎಲ್ಲರೂ ಅವ್ರವ್ರದ್ದು ಮಾತಾಡಿಕೊಂಡು ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡಿ ಎಷ್ಟು ಪ್ರೀತಿಯಿಂದ ಕೇಕ್ ಎತ್ಕೊಂಡ್ಬರ್ತಾರೆ, ಕೇಕ್ ಕಟ್ ಮಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ ಇಂಥ ಫ್ರೆಂಡ್ಸು ಇರೋಕ್ಕೆ. ಹಾಗೆ ಇವನು ನನ್ನ ತಮ್ಮ, ಇವನು ಕೂಡ 15 ವರ್ಷದಿಂದ ನಮ್ಮ ಮನೇಲಿದ್ದಾನೆ. ಇವನು ನೆಕ್ಸ್ಟ್ ಡೇ ನನಗೆ ಕೇಕ್ ಕಟ್ ಮಾಡಿಸಿದ, ಯಾಕಂದರೆ ಅವನು ಪಾಂಡಿಚೇರಿಗೆ ಹೋಗ್ಬಿಟ್ಟಿದ್ದ ಅಂತ. ಸೊ ನೆಕ್ಸ್ಟ್ ಡೇ ಇದು ಕೇಕ್ ಕಟ್ಟಿಂಗು. ಯಾರೆಲ್ಲ ನನಗೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ದಾರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ರೀತಿ ನನ್ನ ಪ್ರೀತಿ ಮಾಡಿ. ಥ್ಯಾಂಕ್ ಯು ಸೋ ಮಚ್.